ಕಾಲೇಜು ವಿದ್ಯಾರ್ಥಿನಿ ಮೇಲೆ ಮನೆಗೆ ನುಗ್ಗಿ ಮಾರಣಾಂತಿಕ ಹಲ್ಲೆ, ಪ್ರಾಣ ಬೆದರಿಕೆ. ಕಾಲೇಜು ಮುಗಿಸಿ ಮನೆಗೆ ಮರಳುತ್ತಿದ್ದ ಯುವತಿಯನ್ನ ಚುಡಾಯಿಸಿ ಬಳಿಕ ಆಕೆಯ ಮನೆಗೆ ನುಗ್ಗಿ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯಲ್ಲಿ ನಡೆದಿದೆ. ಘಟನೆಯಲ್ಲಿ ತೀವ್ರವಾಗಿ ಗಾಯಗೊಂಡಿರುವ ಬಿಇ ಪ್ರಥಮ ವರ್ಷದ ವಿದ್ಯಾರ್ಥಿನಿ ಮೇಘನಾ ಎಸ್ ಪ್ರಸ್ತುತ ಕೋಲಾರದ ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆದು ನಂತರ ಚಿಂತಾಮಣಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಮೇಘನಾ ಅವರು ನೂತನ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಡ್ಯಾನ್ಸ್ ಕ್ಲಾಸ್ ಮುಗಿಸಿ 4:30 ಸುಮಾರಿಗೆ ತಮ್ಮ ದ್ವಿಚಕ್ರ ವಾಹನದ ಬಳಿ ತೆರಳುತ್ತಿದ್ದರು. ಈ ವೇಳೆ ಕಾರ್ತಿಕ್ ಮತ್ತು ವಿನೋದ್ ಎಂಬ ಇಬ್ಬರು ಯುವಕರು ಆಕೆಯನ್ನ ಮೇಡಂ ಎಂದು ಕರೆದು ಚುಡಾಯಿಸಲು ಯತ್ನಿಸಿದ್ದಾರೆ. ಮೇಘನಾ ಅವರು ನೀವು ಯಾರು ಎಂದು ಪ್ರಶ್ನಿಸಿದಾಗ ಅವರಿಬ್ಬರು ಹತ್ತಿರ ಬಂದು ಅನುಚಿತವಾಗಿ ವರ್ತಿಸಲು ಯತ್ನಿಸಿದ್ದಾರೆ. ತಕ್ಷಣ ಸ್ವಯಂ ರಕ್ಷಣೆಗಾಗಿ ಮೇಘನಾ ಅವರು ಆರೋಪಿಗಳ ಕೆನ್ನೆಗೆ ಹೊಡೆದು ತಳ್ಳಿ ಅಲ್ಲಿಂದ ಮನೆಗೆ ಬಂದಿದ್ದಾರೆ ಹಾಗೂ ನಡೆದ ವಿಷಯವನ್ನ ತಾಯಿಗೆ ಫೋನ್ ಮೂಲಕ ತಿಳಿಸಿದ್ದಾರೆ. ಅದೇ ದಿನ ರಾತ್ರಿ ಸುಮಾರು 8:30 ವೇಳೆಗೆ ಕಾರ್ತಿಕ್, ವಿನೋದ್ ಸೇರಿದಂತೆ ಸುಮಾರು 10 ಜನರ ಅಕ್ರಮ ಗುಂಪು ಆಶ್ರಯ ಬಡಾವಣೆಯಲ್ಲಿರುವ ಮೇಘನಾ ಅವರ ಮನೆಗೆ ನುಗ್ಗಿದೆ. ನಮ್ಮ ಮುಂದೆಯೇ ನಮಗೆ ಹೊಡೆದು ತಳ್ಳುತ್ತೀಯಾ, ನಿನಗೆ ಎಷ್ಟು ಧೈರ್ಯ ಎಂದು ಕೂಗಾಡಿ ಕಾರ್ತಿಕ್ ಎಂಬಾತ ತನ್ನ ಕೈಯಲ್ಲಿದ್ದ ಮಡಚುವ ಬ್ಲೇಡ್ ಚಾಕುವಿನಿಂದ ಮೇಘನಾ ಅವರ ಹೊಟ್ಟೆಗೆ ಚುಚ್ಚಿ ರಕ್ತಗಾಯ ಮಾಡಿದ್ದಾನೆ ಎಂದು ಚಿಂತಾಮಣಿ ನಗರ ಠಾಣೆಯಲ್ಲಿ ದಾಖಲಾಗಿರುವ ದೂರಿನಲ್ಲಿ ವಿವರಿಸಲಾಗಿದೆ. ಘಟನೆ ಕುರಿತು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನನ್ನ ಹೆಸರು ನಿಹಾರಿಕಾ. ನಾನು ಮನೆಯಲ್ಲಿರುವಾಗ ನಮ್ಮಮ್ಮ ಊರಿಗೆ ಹೋಗಿದ್ರು. ಮನೇಲಿ ಯಾರೂ ಇಲ್ಲ. ನಾನು ನಮ್ಮ ಅಕ್ಕ ಇರುವಾಗ ಅವ್ರು ಯಾರೂ ಬಂದುಬಿಟ್ಟು ಜುಟ್ಟಿಟ್ಕೊಂಡು ಹೊಟ್ಟೆಗೆ ಹೆಂಗಂದ್ರೆ ಹಂಗೆ ಹೊಡೆದ್ಬಿಟ್ಟು ನಮ್ಮ ಅಕ್ಕನ ಚಾಕುವಲ್ಲೆಲ್ಲ ಕೊಯ್ದುಬಿಟ್ಟು ಮತ್ತು ನಮ್ಮ ಅಕ್ಕನ ಚಾಕುವಲ್ಲಿ ಕೊಯ್ದುಬಿಟ್ಟು ನನ್ನ ಹೊಟ್ಟೆ ಗುದ್ದುಬಿಟ್ಟು ಜುಟ್ಟಿಟ್ಕೊಂಡು ಹೊಡೆದ್ರು. ನಮಗೆ ಗೊತ್ತಿಲ್ಲ. ಒಂದು 40 ಜನ. ಏನಂತ ಹೇಳಿ ಹೊಡೆದ್ರು? ನಿಮ್ಮಮ್ಮ ಎಲ್ಲಿ, ನಿಮ್ಮಮ್ಮ ಬಂದರೆ ನಿಮ್ಮಮ್ಮನೆಲ್ಲರನ್ನೂ ಸಾಯಿಸಿಬಿಡ್ತೀರಿ ಅಂತೆಲ್ಲ ಬೆದರಿಸಿದ್ರು ಸರ್. ಅಷ್ಟೇ ಹೇಳಿ ಹೊಡೆದಿದ್ದವರು? ನನ್ನ ತಂಗಿನ ಕರ್ಕೊಂಬರೋದಕ್ಕೆ ನೂತನ ಶಾಲೆ ಹತ್ರ ಹೋಗಿದ್ದೆ. ಅಲ್ಲೋದಾಗ ಇಬ್ಬರು ಹುಡುಗರು ಕುಡಿದ್ಬಿಟ್ಟಿದ್ರು. ಕುಡಿದ್ಬಿಟ್ಟು ಕೂಗಿದ್ರು ನನ್ನ ಮೊದಲು. ಕೂಗಿದಾಗ ಏನು ಬೇಕು ಅಂತ ಕೇಳಿದಾಗ ಇರು ಒಂದು 5 ನಿಮಿಷ ಇರು ಮಾತಾಡಬೇಕು ಅಂದರೆ ಏನು ಮಾತಾಡಬೇಕು ಹೇಳಿ ಅಂತೇಳಿ ಕೇಳಿದೆ. ಅವ್ರ ಮೇಲೇ ತೊಳ್ಕೊಂಬಂದರು. ನಾನು ಅವ್ರಿಗೆ ತೊಳೆದೆ. ಹಿಂದಾಗೆ ತೊಳೆದ್ರೆ ಅವರು ಫುಲ್ಲು ಡ್ರಂಪ್ ಮಾಡಿಬಿಟ್ಟಿದ್ರೆ ಹಿಂದೆ ಸ್ವಲ್ಪ ಹೋಗ್ಬಿಟ್ಟಿದ್ರು. ಇದ್ದಿದ್ದಕ್ಕೆ ಏನು ಜಾಸ್ತಿ ಮಾಡ್ತಾಯಿದ್ಯಾ ಹಾಗೆ ಹೇಗೆ ಅಂದಾಗ ನಾನು ಗಾಡಿ ತೊಗೊಂಡು ಮನೆ ಹತ್ರಕ್ಕೆ ಹೋದೆ. ಹೋಗಿ ಅಮ್ಮಗೆ ಹೇಳಿದೆ ನಾನು, ಅಮ್ಮ ಹಿಂಗಾಯಿತು ಅಂತ. ಮತ್ತು ಅಮ್ಮನ ಕರ್ಕೊಂಬರೋ ಅಷ್ಟೊತ್ತಿಗೆ ಯಾರೂ ಇರಲಿಲ್ಲ ಅಲ್ಲಿ. ರಾತ್ರಿ ನಮ್ಮಮ್ಮ ನಮ್ಮ ಅಜ್ಜಿಯವ್ರ ಮನೆಗೆ ಹೋದಾಗ 8:30 ಮನೆಗೆ ನುಗ್ಗಿ ನನ್ನ ತಂಗಿನೆಲ್ಲ ಕಾಲಲ್ಲೆಲ್ಲ ಒದ್ದಿದ್ದಾರೆ. ಅವರು ಹಿಂದೆ ಎಲ್ಲ ಇಳಿದು ಜುಟ್ಟೆಲ್ಲ ಇಳಿದು ಹೊಟ್ಟೆಗೆ ಒದ್ದು ಚಾಕುವಲ್ಲೆಲ್ಲ ಕತ್ತಿಗೆ ಹೊಟ್ಟೆಗೆಲ್ಲ ಕೊಯ್ದು ಬಟ್ಟೆಗೆಲ್ಲ ಸಿಗಲಿ ಎಲ್ಲ ಥರ ಕೈಯೆಲ್ಲ ಹಾಕಿದ್ದಾರೆ. ಗೊತ್ತಿಲ್ಲ ಸರ್ ಯಾರು ಅಂತ. ಮನೆಯಲ್ಲಿದ್ದರು ಸರ್. ಏನೇ ನನಗೆ ಹೇಳ್ತೀಯ ನೀನು ಬಾ ಅಂತ, ಬಾ ಇವಾಗ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಎಳ್ದು ಹೊಡೆದಿದ್ದಾರೆ ಸರ್. ಪರಿಚಯ ಎಲ್ಲ ನನಗೆ ಯಾರು ಸರ್. ಒಂದು 20 ಜನ ಇರ್ತಾರೆ ಸರ್.